ನಿನ್ನೆಯಷ್ಟೇ ನಿಖಿಲ್ ಕುಮಾರಸ್ವಾಮಿ ಸಕ್ಕರೆ ಸಂಗ್ರಾಮದಲ್ಲಿ ಅಬ್ಬರಿಸಿ ಹೂಂಕರಿಸಿದ್ರು. ಇದಕ್ಕೆ ಮಂಡ್ಯ ಗೌಡ್ತಿ ತಿರುಗೇಟು ಕೊಟ್ಟಿದ್ದಾರೆ. ತೆಂಗಿನ ತೋಟ, ಕಬ್ಬಿನ ಗದ್ದೆ ಮುಂದೆ ರೈತನ ಕಹಳೆ ಚಿಹ್ನೆ ಆಯ್ಕೆ ಅವಕಾಶ ನೀಡಿ ತೆನೆ ಹೊತ್ತ ಮಹಿಳೆಗೆ ಶಾಕ್ ಕೊಟ್ಟಿದ್ದಾರೆ. ಇತ್ತ ಜೆಡಿಎಸ್ ಮುಖಂಡರು ಕೂಡ ಸುಮಲತಾ ಹೆಸರಿನ 3 ಪಕ್ಷೇತರ ಹೆಣ್ಣು ಮಕ್ಕಳಿಂದ ನಾಮಪತ್ರ ಸಲ್ಲಿಸಿ ಗೊಂದಲ ಮೂಡಿಸೋ ಯತ್ನ ನಡೆಸಿದ್ದಾರೆ. ಮಂಡ್ಯದ ಅಖಾಡದಲ್ಲಿ ದಿನಕ್ಕೊಂದು ಇಂಟ್ರೆಸ್ಟಿಂಗ್, ಕ್ಷಣಕ್ಕೊಂದು ಅಚ್ಚರಿ ಬೆಳವಣಿಗೆಗಳು ನಡೀತಿವೆ. ಯಾಕಂದ್ರೆ ಸ್ಟಾರ್ ವಾರ್ನಿಂದ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಿಕ್ಕಾಪಟ್ಟೆ ಮೈಲೇಜ್ ಸಿಕ್ಕಿದೆ. ಸಿಎಂ ಕುಮಾರಸ್ವಾಮಿಗೆ ವೈಯಕ್ತಿಕ ಪ್ರತಿಷ್ಠೆ, ಮಾಜಿ ಸಂಸದ ಅಂಬರೀಶ್ ಪತ್ನಿ ಸುಮಲತಾಗೆ ಅನುಕಂಪದ ಆಧಾರದಲ್ಲಿ ರಾಜಕೀಯದಲ್ಲಿ ಗುರುತಿಸಿಕೊಳ್ಳೋ ಆಸೆ. ಮುಖ್ಯಮಂತ್ರಿಗಳ ಸ್ವಯಂ ಪ್ರತಿಷ್ಠೆ ಮತ್ತು ಸುಮಲತಾಗೆ ಮಂಡ್ಯ ಜಿಲ್ಲೆಯ ವಿವಿಧ ಜೆಡಿಎಸ್ ಮುಖಂಡರ ಲೇವಡಿಗಳಿಂದ ಕಂಡುಕೊಂಡಿರೋ ಮಾನಸಿಕ ಶಾಂತಿ ಮತ್ತು ಆತ್ಮಸ್ಥೈರ್ಯ ಮರಳಿ ಪಡೆಯುವ ಹುಮ್ಮಸ್ಸು. ಈ ಕಾರಣಕ್ಕೆ ಕಾವೇರಮ್ಮ ಹರಿಯುವ ನಾಡಲ್ಲಿ ಬೇಸಿಗೆ ಧಗೆಯನ್ನೇ ಚುನಾವಣಾ ಕಾವು ಮೀರಿಸುತ್ತಿದೆ. ನಿನ್ನೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಮಹಾನ್ ಘರ್ಜನೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಶುಭ ಗಳಿಗೆಯಲ್ಲಿ ಉಮೇದುವಾರಿಕೆ ಸಲ್ಲಿಸಿದ್ರು. ಆನಂತರ ಬೃಹತ್ ಸಮಾವೇಶ ಕೂಡ ನಡೆದಿತ್ತು. ಈ ಬೆನ್ನಲ್ಲೇ ಬಿಜೆಪಿ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಬೆಳ್ಳಂಬೆಳಗ್ಗೆ ಫೇಸ್ಬುಕ್ನಲ್ಲಿ ಬರ್ಕೊಂಡಿದ್ದಾರೆ. ನಾನು ದಬ್ಬಾಳಿಕೆ, ಬೆದರಿಕೆಗೆ ಬಗ್ಗಲ್ಲ, ಪ್ರಜಾಪ್ರಭುತ್ವದ ಗಂಭೀರತೆ ಗಮನದಲ್ಲಿಟ್ಕೊಂಡು ಚುನಾವಣೆ ಎದುರಿಸುತ್ತಿದ್ದೇನೆ ಅಂತ ಮೊದಲ ಸಾಲಿನಲ್ಲೇ ವಿರೋಧಿಗಳ ಕೊರಳು ಪಟ್ಟಿಗೆ ಕೈ ಹಾಕಿದ್ದಾರೆ. ಇವತ್ತಿನ ದಿನ ಈ ಬೆಂಬಲದಿಂದ 100 ಆನೆ ಬಲ ನನಗೆ ಈ ಒಂದು ಚುನಾವಣೆಯಲ್ಲಿ 100 ಆನೆ ಬಲ ನನಗೆ ಶಕ್ತಿ ಇವತ್ತು ನನಗೆ ಬಂದಂಗಾಯಿತು. ಅಷ್ಟು ನನಗೆ ಒಂದು ಆತ್ಮವಿಶ್ವಾಸ ಇವತ್ತು. ಇದಕ್ಕಾಗಿ ನಾನು ಈ ಪಕ್ಷದ ಮುಖಂಡರೆಲ್ಲರಿಗೂ, ಕಾರ್ಯಕರ್ತರೆಲ್ಲರಿಗೂ ನನ್ನ ಧನ್ಯವಾದಗಳು ತಿಳಿಸ್ತೀನಿ. ಇದೇ ಟೈಮ್ನಲ್ಲಿ ದರ್ಶನ್, ಯಶ್ ನನ್ನ ಅಭಿಮಾನಕ್ಕಾಗಿ ಪ್ರಚಾರಕ್ಕೆ ಬರ್ತಾರೆ ಅಂತಂದ್ರು. ಏನು ತಪ್ಪು ಮಾಡಿದ್ದಾರೆ, ಯಾರಿಗೇನು ದ್ರೋಹ ಮಾಡಿದ್ದಾರೆ? ಅವ್ರು ಕಷ್ಟಪಟ್ಟು ಒಂದು ಸ್ಥಾನಮಾನ, ಜನರಲ್ಲಿ ಒಂದು ಪ್ರೀತಿನ ಗಳಿಸಿ ಇಷ್ಟು ದೂರ ಬಂದವರು. ಇವಾಗ ನನ್ನ ಪ್ರಚಾರಕ್ಕೆ ಬಂದ ತಕ್ಷಣ ಅವ್ರು ಕೆಟ್ಟವರಾದ್ರ? ಅವ್ರ ಕಡೆ ಯಶನು ಹೋಗಿದ್ದಾರೆ ಹೋದ ಎಲೆಕ್ಷನಲ್ಲಿ, ಆವಾಗ ಅವ್ರನ್ನ ಯಾರು ಏನು ಅಂದಿಲ್ವಲ್ಲ, ಯಾಕೆ? ಇದೆಲ್ಲ ಪ್ರಶ್ನೆಗಳು ಜನ ಕೇಳ್ತಾರೆ. ಪ್ರತಿಕ್ರಿಯೆ ಉತ್ತರ ಏನೇ ಇದ್ರು 18ನೇ ತಾರೀಕು ಕೊಡ್ತಾರೆ. ಅಲ್ಲದೆ ಅಂಬರೀಶ್ ಹೆಸರು ಬಳಸಿ ಪ್ರಚಾರ ನಡೆಸಿದ್ದ ಸಚಿವ ಡಿಕೆಶಿಗೆ ಪರೋಕ್ಷವಾಗಿ ತಿವಿದು. ಡಿಕೆ ಶಿವಕುಮಾರ್ ಅವರಿಗೆ ಅಂಬರೀಶ್ ಅವರ ಆತ್ಮಶಾಂತಿ ಬಗ್ಗೆ ಇಷ್ಟೊಂದು ಕಾಳಜಿ ಇದೆ ಅಂತ ನನಗೆ ಸಂತೋಷ ಆಯಿತು ಕೇಳಿ. ಅಷ್ಟೇ ಕಾಳಜಿ ಇದ್ದಿದ್ದವರು ಬೇಕಾದರೆ ಬೆಂಗಳೂರು ರೂರಲ್ಲೇ ನಿಖಿಲ್ ಅವ್ರಿಗೆ ಬಿಟ್ಕೊಟ್ಟು ಆ ಆತ್ಮಕ್ಕೆ ಶಾಂತಿ ಬರೋಂಗೆ ಮಾಡ್ಬೋದಾಗಿತ್ತು. ಈಗಲೂ ಏನು ಕಾಲ ಮಿಂಚಿಲ್ಲ, ಇನ್ನೂ ಮಾಡ್ಬೋದು. ಇನ್ನು ಬೆಳಗ್ಗೆಯೇ ಪ್ರಚಾರ ಕಣದಲ್ಲಿ ಮಂಡ್ಯ ಗೌಡ್ತಿ ಕಾಣಿಸಿಕೊಂಡ್ರು. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರ. ಬೆಳಗೋಳ, ಕೆಆರ್ಎಸ್ ಸುತ್ತಮುತ್ತ ರೋಡ್ ಶೋ ನಡೆಸಿದ್ರು. ಅಂದಹಾಗೆ ಪಕ್ಷೇತರ ಅಭ್ಯರ್ಥಿ ಸುಮಕ್ಕಾಗೆ ಆನೆ ಬಲ ಬಂದಂತಾಗಿದೆ. ಅದೇನಪ್ಪ ಅಂದ್ರೆ ಮಂಡ್ಯ ಜಿಲ್ಲಾ ರೈತ ಸಂಘ ಬೆಂಬಲ ಘೋಷಿಸಿದೆ. ರೈತ ಸಂಘದ ಪದಾಧಿಕಾರಿಗಳ ಜೊತೆಗಿನ ಸುದ್ದಿಗೋಷ್ಠಿಯಲ್ಲಿ ಸಂಸತ್ನಲ್ಲಿ ಅನ್ನದಾತರ ಪರ ದನಿ ಎತ್ತುವೆ ಅಂತಂದ್ರು. ಸಕ್ಕರೆ ನಾಡಲ್ಲಿ ಸುಮಲತಾ ಅಂಬರೀಶ್ಗೆ ಸಕ್ಕರೆಯೇ ಸಿಗಬೇಕು ಅಂತ ಹಲವು ಸಂಘಟನೆಗಳು ನಿರ್ಧರಿಸಿದಂತಿವೆ. ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಬಹಿರಂಗ ಬೆಂಬಲ ಸೂಚಿಸಿವೆ. ಮಂಡ್ಯ ಜಿಲ್ಲೆಯ ಸುಮಾರು 50ಕ್ಕೂ ಹೆಚ್ಚು ಸಂಘಟನೆಗಳು ಸುಮಲತಾಗೆ ಕೈ ಬಲಪಡಿಸ್ತೀವಿ ಅಂತ ಬಹಿರಂಗವಾಗಿ ಘೋಷಿಸಿದ್ದಾರೆ. ಪಕ್ಷೇತರ ಅಭ್ಯರ್ಥಿ ಆಗಿದ್ರಿಂದ ನಾವೆಲ್ಲ ಅವರಿಗೆ ಬೆಂಬಲ ಸೂಚಿಸ್ತೇವೆ. ಏನಪ್ಪಾ ಅಂದ್ರೆ ಅಂಬರೀಶ್ ಅವರು ಕಾವೇರಿಗೋಸ್ಕರ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಇಡೀ ಇಂಡಿಯಾದಲ್ಲೇ ಫಸ್ಟ್ ಒಬ್ರು ಯಾರು ರಾಜಕಾರಣಿ, ಒಬ್ಬ TP ಮೆಂಬರ್ ಇವತ್ತು ರಾಜೀನಾಮೆ ಕೊಡ್ಲಿಕ್ಕೆ ರೆಡಿ ಇಲ್ಲ. ಅಂಥದ್ರಲ್ಲಿ ಒಂದು MP ಸ್ಥಾನ ಬಿಟ್ಟು ನಾನು ನಿಮ್ಮ ಜೊತೆ ಇರ್ತೀನಿ, ಹೋರಾಟಗಾರ ಜೊತೆ ಅಂತ ಬಂದಂತ ಏಕೈಕ ವ್ಯಕ್ತಿ ಇದ್ರೆ ಅದು ಅಂಬರೀಶ್ ಅಣ್ಣ ಅಂತ. ಅದಕ್ಕೋಸ್ಕರ ಆ ಒಂದು ಋಣ ತೀರ್ಸೋಕ್ಕೋಸ್ಕರ ಇವತ್ತು ನಾವೆಲ್ಲ ಒಕ್ಕೂಟದ ಕನ್ನಡ ಪರ ಸಂಘಟನೆ ಒಕ್ಕೂಟದ ಎಲ್ಲ ಅಧ್ಯಕ್ಷಗಳು ಒಂದು ಸಭೆ ಮಾಡಿ ನಾವು ಸುಮಲತಾ ಅಂಬರೀಶ್ ಅವರಿಗೆ ನೇರವಾಗಿ ಸಪೋರ್ಟ್ ಕೊಡ್ತೇವೆ. ಅಸಲಿಗೆ ಸುಮಲತಾ ಹಣಿಯಲು ವಿರೋಧಿಗಳು ಮಸಲತ್ ಮಾಡ್ತಿದ್ದಾರೆ. ಸುಮಲತಾ ಹೆಸರಿನ 3 ಹೆಣ್ಮಕ್ಕಳಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಿನೇಷನ್ ಮಾಡಿಸಿದ್ದಾರೆ. ಅದೇನೇ ಇರಲಿ, ಸಕ್ಕರೆ ನಾಡಿನ ಸಂಗ್ರಾಮ ದಿನದಿನಕ್ಕೂ ಹೊಸ ಹೊಳಹುಗಳನ್ನ ಪಡೆದಿದೆ. ಸುಮಲತಾ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಕದನ ಕುತೂಹಲವನ್ನ ಕಾಯ್ದುಕೊಳ್ತಿದೆ. ಆದರೆ ಮಂಡ್ಯ ಕ್ಷೇತ್ರದ ಮತದಾರನ ಮರ್ಮ ಮಾತ್ರ ಚಿದಂಬರ ರಹಸ್ಯವಾಗಿ ಉಳಿದಿದೆ. ನ್ಯೂಸ್ ಡೆಸ್ಕ್, TV5 ಬೆಂಗಳೂರು.